ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ. ತುಂಬ ಬೇಜಾರಾಗೋ ವಿಷಯ ಏನಪ್ಪ ಅಂತಂದರೆ, ಸುಮಾರು ಜನ ನಮ್ಮ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ, ಮಾಹಿತಿನ ತಿಳ್ಕೊತಾ ಇದ್ದೀರಾ, ವೀಡಿಯೋನ ಲೈಕ್ ಶೇರ್ ಮಾಡ್ತಾಯಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ಯಾಕೆ ಅಂತ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ, ಅದೆಲ್ಲ ಫ್ರೀ, ಯಾವುದೇ ರೀತಿಯ ದುಡ್ಡು ಇರೋದಿಲ್ಲ. ಅದೆಲ್ಲ ಒಂದು ಮೂಢನಂಬಿಕೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ದುಡ್ಡು ಕಟ್ಟಾಗ್ಬಿಡಿದೆ, ಅವೆಲ್ಲ ಸುಳ್ಳು. ಧೈರ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ರೀತಿ ದುಡ್ಡು ಕಟ್ಟಾಗೋದಿಲ್ಲ, ಅದು ಫ್ರೀ ಅದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು 2 ಅಪರೂಪದ ನೋಟುಗಳನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ಏನಪ್ಪ ಈ ನೋಟಿನ ವಿಶೇಷತೆ ಅಂತಂದರೆ, ನೀವು ಕರೆಕ್ಟಾಗಿ ನಂಬರನ್ನ ನೋಡಿ, ನೋಟುಗಳಿರುವಂತಹ ನಂಬರನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಈ ನೋಟುಗಳನ್ನು ನಾನು ಒಬ್ಬ ನನ್ನ ಸ್ನೇಹಿತರು ಮತ್ತು ದೂರದ ಸ್ನೇಹಿತರು, ಇವರು ಇರುವಂಥದ್ದು ಡೆಲ್ಲಿಯಲ್ಲಿ. ಇವರು ಕೂಡ ಒಬ್ಬ ಮಹಾನ್ ಕಲೆಕ್ಟರ್, ಅಂದರೆ ಈ ರೀತಿಯ ಫ್ಯಾನ್ಸಿ ನಂಬರ್ ನೋಟುಗಳನ್ನು ಕಲೆಕ್ಟ್ ಮಾಡ್ತಾರೆ. ಅವರಿಂದ ನಾನು ಖರೀದಿ ಮಾಡಿರುವಂಥದ್ದು. ಇದಕ್ಕೆ ನಾನು ಎಷ್ಟು ಬೆಲೆ ಕೊಟ್ಟೆ, ಈ ರೀತಿಯ ನೋಟುಗಳು ನಿಮ್ಮ ಬಳಿ ಇತ್ತು ಅಂದರೆ ಎಷ್ಟು ಬೆಲೆ ಆಗುತ್ತೆ, ಮತ್ತು ಈ ರೀತಿಯ ನೋಟುಗಳು ಯಾವ ಕಂಡೀಷನಲ್ಲಿ ಇರಬೇಕು ಎಲ್ಲವನ್ನು ನೀವು ನೋಡಬೇಕಾಗತ್ತೆ. ನೋಡಿ, ನನ್ನ ಹತ್ರ ಇರುವಂಥದ್ದು ಎಲ್ಲ 999999. ಅದಾದಮೇಲೆ ಅದೇ ಒಂದು ಸೀರಿಯಲ್ ನಂಬರ್ನಲ್ಲಿ 10 ಲಕ್ಷ, ಅಂದರೆ 10000000 6 ಸೊನ್ನೆಗಳಿರುವಂಥದ್ದು ಮತ್ತು ಪಕ್ಕದಲ್ಲಿ ಒಂದಿರುವಂಥದ್ದು. ಈ ಎರಡನ್ನೂ ಒಂದೇ ಬಂಡಲ್ನ ನೋಟುಗಳು. ಇವುಗಳಿಗೆ ಹೆಚ್ಚು ಕಡಿಮೆ ನಾನಿಷ್ಟು ಕೊಟ್ಟೆ. ಈ ರೀತಿಯ ಸೆಟ್ ನೋಟುಗಳು ಅಂತಾರೆ. ಇದರಲ್ಲಿ ಒಂದು ನೋಟ್ ಇಲ್ಲ ಅಂದ್ರೂ ನಿಮಗೆ ಬೆಲೆ ಸಿಗೋದಿಲ್ಲ. ನೀವು 9999 ಎಲ್ಲ ಇದು ಹಿಂದಿ ನೋಟ್ ಏನಾಗುತ್ತೆ, 999999 8 ಇರುತ್ತೆ, ಲಾಸ್ಟಲ್ಲಿ 8. ಆ ನೋಟಿಗೆ ಏನಾದರೂ ಇತ್ತು ಅಂದರೆ ಎಷ್ಟು ಬೆಲೆ. ಈ ರೀತಿಯ ಸೆಟ್ಗಳನ್ನು ಕಲೆಕ್ಟ್ ಮಾಡೋದು ಹೇಗೆ, ಕಲೆಕ್ಟ್ ಮಾಡಿಕೊಂಡು ನಾವೆಲ್ಲಿ ಮಾರೋದು, ಮತ್ತು ಈ ಥರ ಕಲೆಕ್ಟ್ ಮಾಡೋದ್ರಿಂದ ಏನು ಅಡ್ವಾಂಟೇಜು ಎಲ್ಲ ನಿಮ್ಗೆ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ. ಈ ನೋಟನ್ನು ನಾನು ಯಾವುದು 9999 ಇದೆಯಲ್ಲ, ಈ ನೋಟಿಗೆ ನಾನು ಸುಮಾರು 2000 ರೂಪಾಯಿಯಷ್ಟು ಬೆಲೆಯನ್ನು ಕೊಟ್ಟಿರುವಂಥದ್ದು, 2000 ರೂಪಾಯಿಗಳು. ಮತ್ತು ಈ ಒಂದು 10 ಲಕ್ಷ ನೋಡಿ, ಎಲ್ಲ ನೋಟಲ್ಲೂ 6 ನಂಬರ್ ಮಾತ್ರ ಇರುವಂಥದ್ದು. ನೀವು ಯಾವುದೇ ನೋಟ್ ನೋಡಿ, ಇಲ್ಲಿ ಇರುವಂಥದ್ದು 6 ನಂಬರ್ಗಳು ಮಾತ್ರ. ಬಟ್ ಈ ಒಂದು ನೋಟಲ್ಲಿ ಮಾತ್ರ 7 ನಂಬರ್ಗಳಿರುತ್ತೆ. ನೋಡಿ, ಫಸ್ಟದು 1 ಇದೆ, ಅದಾದಮೇಲೆ 6 ಸೊನ್ನೆಗಳಿರುವಂಥದ್ದು. ಅದೊಂದು ಕಾರಣಕ್ಕೋಸ್ಕರನೇ ಇದೊಂದು ವಿಶೇಷವಾದಂತಹ ನೋಟು. ಅದು ಕೂಡ ಇವೆರಡು UNC ಕಂಡೀಷನ್ನ ನೋಟು. ನೋಡಿ, UNC ಅಂದರೆ ಈ ರೀತಿ ಇರುತ್ತೆ. ಎಷ್ಟೋ ಜನ ಪಾಪ UNC ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನೋಡಿ, ಒಂದು ಚೂರು ಫೋಲ್ಡ್ ಆಗಿಲ್ಲ, ಈ ರೀತಿ ಕಾಮನ್ ಬಿಲ್ ಥರ ಇರುತ್ತೆ. ನೋಡಿ, ಹಿಂಗಿಟ್ರೆ ಕಾಮನ್ ಬಿಲ್ ಥರ ಹಿಂಗೆ ಎಲ್ಲೋ ಒಂದೇ ಒಂಚೂರು ಫೋಲ್ಡ್ ಆಗಿಲ್ಲ, ಈ ರೀತಿ ಇರಬೇಕು. ಈ ರೀತಿಯ ನೋಟುಗಳಿಗೆ ಸ್ಪೆಷಲ್ ನಂಬರ್ ಇರಬೇಕು. ಇದನ್ನು ಫ್ಯಾನ್ಸಿ, ಇದು ರಿಯಲ್ ಫ್ಯಾನ್ಸಿ ನಂಬರ್. ಇದು ಚಲಾವಣೆ ನೋಟಲ್ಲಿದೆ. ಸಪೋಸ್ ಚಲಾವಣೆ ಆಗದೇ ಇರೋಂಥ ನೋಟುಗಳು, ಅಂದರೆ ಹಿಂದೆ ಬಂದು ನಿಂತೋಗಿರುವಂತಹ ಹಳೆಯ ಕಾಲದ ನೋಟುಗಳಲ್ಲಿ ಇತ್ತು ಅಂದಿದ್ದರೆ ಇದ್ರ ಬೆಲೆ ನೀವು ಊಹೆ ಮಾಡೋದಕ್ಕೂ ಆಗೋದಿಲ್ಲ, ಅಷ್ಟಿರ್ತಾಯಿತ್ತು. ಆದರೂ ಇದಕ್ಕೆ ನಾನಾಗಲೇ ಹೇಳಿದೆ, ಈ ನೋಟಿಗೆ ನಾನು 2000 ರೂಪಾಯಿ ಕೊಟ್ಟೆ, ಮತ್ತು ಈ ನೋಟಿಗೆ ಅವರು 2500 ರೂಪಾಯಿ ಹೇಳಿದ್ರು. ನಾನು ಇಲ್ಲ, ಅಷ್ಟು ಕೊಡೋಕ್ಕಾಗಲ್ಲ ಅಂತ ಹೇಳಿ ನೆಗೋಷಿಯೇಟ್ ಮಾಡಿ ಟೋಟಲ್ಲಾಗಿ 2 ನೋಟ್ಗಳನ್ನು ಒಟ್ಟಿಗೆ ತೊಗೊತೀನಿ ಅಂತ ಹೇಳಿದಾಗ, ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ನನ್ನ ಪರಿಚಯಸ್ಥರು, ಸ್ವಲ್ಪ ಅಂತ ಪರಿಚಯಸ್ಥರು ಅಂದ್ರೆ ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಆ ಒಂದು ಕಾರಣಕ್ಕೋಸ್ಕರ ಅವರು ನನಗೆ 3800 ರೂಪಾಯಿ ಪ್ಲಸ್ 200 ರೂಪಾಯಿ ಪೋಸ್ಟಲ್ ಚಾರ್ಜ್ ಎರಡೂ ಸೇರಿಸಿ 4000 ರೂಪಾಯಿಗೆ ಈ ಒಂದು 2 ನೋಟ್ಗಳನ್ನು ನಾನು ಖರೀದಿ ಮಾಡಿರುವಂಥದ್ದು. ಈ ರೀತಿಯ ಸ್ಪೆಷಲ್ ಅಂದರೆ ಇದೇ ಸ್ಪೆಷಲ್. ಬರೀ ಸರ್ ನನ್ನ ಹತ್ರ ಏನೋ 5 ನಂಬರಲ್ಲಿ ಒಂದು ಥರ ಇದೆ, ಇನ್ನೊಂದು ನಂಬರ್ ಬೇರೆ ಇದೆ, 4 ನಂಬರ್ ಒಂದು ಥರ ಇದೆ, ಇನ್ನೆರಡು ನಂಬರ್ ಬೇರೆ ಥರ ಇದೆ, ಆ ರೀತಿ ನೋಟುಗಳಿಗೆ ಅಷ್ಟೊಂದು ಆಕರ್ಷಣೆ ಇರೋದಿಲ್ಲ, ಬೆಲೆ ಇರೋದಿಲ್ಲ. ನೋಡಿ, ನಾನೀಗ 4000 ರೂಪಾಯಿ ತೊಗೊಂಡಿದ್ದೀನಲ್ಲ, ಇವೆರಡು ನೋಟ್ಗೂ ನನಗೆ ಇನ್ಕ್ಲೂಡಿಂಗ್ ಪೋಸ್ಟಲ್ಲು ಪ್ಯಾಕಿಂಗ್ ಚಾರ್ಜ್ ಸೇರಿಸಿ 4000 ರೂಪಾಯಿ ಆಗಿದೆಯಲ್ಲ. ಅದೇ ನೀವೇನಾದರೂ ಇದನ್ನು ಮಾರ್ತೀವಿ ಅಂತ ಅಂದರೆ ಮಿನಿಮಮ್ 5000 ರೂಪಾಯಿ ಸಿಗುತ್ತೆ. 5000 ರೂಪಾಯಿ ಮಿಸ್ ಇಲ್ದಿರ 5000 ರೂಪಾಯಿ ಸಿಗುತ್ತೆ. ನಿಮ್ಮ ಬಳಿ ಈ ರೀತಿಯ ನೋಟುಗಳು ಇತ್ತು ಅಂದರೆ, ಫ್ಯಾನ್ಸಿ ನಂಬರ್ ಅಥವಾ ಸೆಮಿ ಫ್ಯಾನ್ಸಿ ನಂಬರ್, ನೀವು ಕಾಮೆಂಟಲ್ಲಿ ಮಾಡಿ ಎಷ್ಟು ರೂಪಾಯಿ ನೋಟಲ್ಲಿ ಯಾವ ನಂಬರ್ ಇದೆ, ಎಷ್ಟು ರೂಪಾಯಿ ನೋಟು ಯಾವ ಥರ ನಂಬರ್ ಇದ್ದಾವೆ, ಇಷ್ಟು ಹೇಳಿದ್ರೆ ಸಾಕು ಡೀಟೇಲ್ಸು. ಅದರ ಬೆಲೆ ನಾನು ಹೇಳ್ಬಿಡ್ತೀನಿ, ಇಷ್ಟಾಗಬಹುದು ಅನ್ನೋ ಅಂದಾಜಿಗೆ ಅಂತ, ಮತ್ತು ಅದಕ್ಕೆ ಮಾರುಕಟ್ಟೆಯಲ್ಲಿ ಯಾವ ರೀತಿಯ ಬೇಡಿಕೆ ಇದೆ ಅಂತ. ಮತ್ತು ಹಳೆಯ ಕಾಲದಲ್ಲಿ 1 ರೂಪಾಯಿ ನೋಟು 2 ರೂಪಾಯಿ ನೋಟ್ ಬರ್ತಾಯಿದ್ವಲ್ಲ, ಆ ಥರದ ನೋಟುಗಳಲ್ಲಿ ಈ ರೀತಿಯ ನಂಬರ್ ಇತ್ತು ಅಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಆ ಥರದ ನೋಟುಗಳಲ್ಲಿ ಈ ರೀತಿ ನಂಬರ್ ಇತ್ತು ಅಂದರೆ 1 ರೂಪಾಯಿ ನೋಟಿಗೆ 5000 ರೂಪಾಯಿ 6000 ರೂಪಾಯಿ ಇರುತ್ತೆ. ಯಾಕೆ ಅಂದರೆ ಅದು UNC ಕಂಡೀಷನ್ ಇರಬೇಕು, ಮತ್ತು ನೋಟ್ ಹಳೇದಾಗಿರಬಾರ್ದು, ನೀಟಾಗಿ ಇದೇ ಥರನೇ ಎತ್ತಿಟ್ಕೊಂಡಿರಬೇಕು. ಕಲೆಕ್ಟರ್ಸ್ ಥರ ಮಾತ್ರ ಇರುತ್ತೆ ಆ ಥರದ ನೋಟುಗಳು. ಅದಕ್ಕೆ ನಾನಾಗಲೇ ಹೇಳಿದ್ನಲ್ಲ, 5000 6000 ರೂಪಾಯಿ ಅಷ್ಟು ಬೆಲೆ ಇರುತ್ತೆ. ಈ ರೀತಿಯ ಸೆಟ್ ನೋಟ್ಗಳಿದ್ದರೆ ಮಾತ್ರ ಇದಕ್ಕೆ ಬೆಲೆ. ನೋಡಿ,
ಇದು ಇದು ಕಂಟಿನ್ಯೂಷನ್ ನೋಟು. ನೀವು ನೋಡ್ತಾ ಇದ್ದೀರಾ, ಪ್ರಿಫಿಕ್ಸ್ ಕೂಡ ಸೇಮ್ ಇರುವಂಥದ್ದು 5RC ಅಂತ. ಎರಡರಲ್ಲೂ 5RCನೇ ಇರುವಂಥದ್ದು. ಅಂದರೆ ಸೇಮ್ ಬಂಡಲಲ್ಲಿ ಇರುವಂತಹ ನೋಟುಗಳು. ಈ ರೀತಿಯ ನೋಟುಗಳಿಗೆ ಹೆಚ್ಚು ಬೆಲೆ ಇರುತ್ತೆ. ಈಗ ಆಲ್ರೆಡಿ ಈ ನೋಟ್ ಬಂದು 2 ವರ್ಷ ಆಗಿರೋವಂಥದ್ದು. 2024ರಲ್ಲಿ ಬಂದಿರುವಂಥದ್ದು. ಈಗ 2026 2 ವರ್ಷದಿಂದನೂ UNC ಕಂಡೀಷನ್ನ ಹೀಗೆ ಮೇಂಟೈನ್ ಮಾಡಿರುವಂಥದ್ದು. ನಾನು ವಿಡಿಯೋ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಇದನ್ನು ನಾನು ನೋಟ್ ಸ್ಲೀವಿಂದ ತೆಗೆದಿರುವಂಥದ್ದು. ನೋಡಿ, ಇದನ್ನು ನೋಟ್ ಸ್ಲೀವ್ ಅಂತಾರೆ. ನೋಟುಗಳು ಹಾಳಾಗದೇ ಇರೋದಕ್ಕೆ, ಮತ್ತು ನಾವು ಯಾವುದಾದ್ರು ಸ್ವೆಟ್ ಕೈಯಲ್ಲೆಲ್ಲ ಮುಟ್ತಾ ಇರ್ತೀವಿ, ಮತ್ತು ಯಾವುದಾದ್ರೂ ಇನ್ನಿತರೆ ಕಲೆಗಳಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿಯ ಒಂದು ನೋಟ್ ಸ್ಲೀವ್ಗಳಲ್ಲಿ ಹಾಕಿಡುವಂಥದ್ದು ಸೂಕ್ತ. ನಿಮ್ಮ ಹತ್ರ ಏನಾದರೂ ಫ್ಯಾನ್ಸಿ ನೋಟ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ರೆ ಅದಕ್ಕೆ ನೀವು ಕಾಯಿನ್ ಎಕ್ಸಿಬಿಷನ್ಗಳಿಗೆ ಮೆಂಬರ್ ಆದರೆ ಅಥವಾ ಕಾಯಿನ್ ಸೊಸೈಟಿಗಳಿಗೆ ಮೆಂಬರ್ ಆದರೆ ನಿಮ್ಮನ್ನು ಒಂದು ವಿಶೇಷವಾದಂಥ ಗೌರವಗಳನ್ನು ಕೊಟ್ಟು ನಿಮ್ಮನ್ನು ನೋಡ್ತಾರೆ. ಈ ರೀತಿಯ ಫ್ಯಾನ್ಸಿ ನಂಬರ್ಗಳನ್ನು ಕಲೆಕ್ಟ್ ಮಾಡಿರುವಂಥವ್ರಿಗೆ, ಸರಿ ಸರ್ ನನ್ನ ಹತ್ರ ಈ ಥರದ ನೋಟ್ ಇದೆ, ಎಲ್ಲಿ ಮಾರಬೇಕು? ಕರೆಕ್ಟಾಗಿರಬೇಕು. ನೋಡಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. UNC ನೋಟ್ಗಳೇ ಇರಬೇಕು ಫಸ್ಟ್ ಆಫ್ ಆಲ್. ಇದು ಫಸ್ಟ್ ಕಂಡೀಷನ್. ಅದಾದಮೇಲೆ ಪೂರ್ತಿ ಫ್ಯಾನ್ಸಿ ನಂಬರೇ ಇರಬೇಕು, ಎರಡನೇ ಕಂಡೀಷನ್. ಮತ್ತು 3 ಅಂದರೆ ಸೆಟ್ಗಳಿರಬೇಕು. ಅಂದರೆ ನೀವು ನಾನು ಹೇಳ್ತೀನಲ್ಲ, ಇದು ಸೆಟ್ ಅಂತಾರೆ. ಈ 2 ನೋಟ್ಗಳಿಗೆ ಸೆಟ್ ಅಂತಾರೆ. ಅಂದರೆ ಇದ್ರ ಹಿಂದಿನ ನೋಟು ಇದು ನೋಡಿ, ಇದರಲ್ಲೂ ಸೇಮ್ ಇರುವಂಥದ್ದು ನಂಬರ್ಗಳು, ಇದರಲ್ಲೂ ಸೇಮ್ ಇರುವಂಥದ್ದು. ಅಂದರೆ ಕಂಟಿನ್ಯೂಟಿ ಇರಬೇಕು. ಏನೋ ಸೆಟ್ಗಳಲ್ಲಿ ಕಂಟಿನ್ಯೂಟಿ ಇರಬೇಕು. ಈ ರೀತಿಯ ಕಂಟಿನ್ಯೂಟಿ ಇರುವಂತಹ ಸೆಟ್ಗಳನ್ನು ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಮಾರುವಂಥದ್ದು ಬಹಳ ಸುಲಭ. ಇಲ್ಲ ಸರ್, ನನ್ನ ಹತ್ರ ಒಂದೇ ನೋಟಿದೆ, ಸಿಂಗಲ್ ನೋಟು, ನನಗೆ ಎಲ್ಲೋ ಚಲಾವಣೆಯಲ್ಲಿ ಸಿಕ್ತು, ಸ್ವಲ್ಪ ಹರಿದ್ಬಿಟ್ಟಿದೆ, ಹಾಳಾಗಿದೆ, ಹಿಂಗಿದೆ, ಮಡಚಿದ್ದೀವಿ, ಫೋಲ್ಡ್ ಇದೆ, ಹಿಂಗೆ ಫೋಲ್ಡ್ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಅದಕ್ಕೆ ಸ್ವಲ್ಪ ಇದಿದೆ, ₹500 ನೋಟ್ ಇಟ್ಕೊಳ್ಳಿ, ₹500 ನೋಟಿದೆ ಅಂತ ಇಟ್ಕೊಳ್ಳಿ. ಇದು 10 ಲಕ್ಷ ರೂಪಾಯಿ ಇರುವಂತಹ 10 ಲಕ್ಷ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 10 ಲಕ್ಷ. ಇದರಲ್ಲಿ ಏನಾದರೂ ಮಡಚಿತ್ತು, ಹಳೇದಾಗಿತ್ತು ನೋಟು ಅಂದರೆ ಅದಕ್ಕೆ ಈಗ ನಾನಾಗಲೇ ಹೇಳಿದೆ, ಇದಕ್ಕೆ ನಾನು ಹೆಚ್ಚು ಕಡಿಮೆ ₹2,000 ಆಗಿದೆ ಅಂತ ಹೇಳಿದ್ನಲ್ಲ. ಈಗ ಅದೇ ಥರ ಏನಾದ್ರೂ ನೀವು ಮಡಚಿ ಹಾಳಾಗಿತ್ತು ಅಂದರೆ ಇದಕ್ಕೆ ₹600 ಆಗ್ತಾಯಿತ್ತು. ಎಷ್ಟು? ಬರೀ ₹100 ಎಕ್ಸ್ಟ್ರಾ ಸಿಗ್ತೈತೆ ಅಷ್ಟೇ. ನೋಡಿ, ಅರ್ಥ ಮಾಡ್ಕೊಳ್ಳಿ. UNC ನೋಟ್ಗೂ ನಾರ್ಮಲ್ ನೋಟ್ಗೂ ಅಂದರೆ ಯೂಸ್ಡ್ ನೋಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ಅರ್ಥ ಮಾಡ್ಕೊಂಬಿಡಿ. ನೀಟಾಗಿ 10 ಲಕ್ಷ ಇರಬೇಕು. ಎಲ್ಲ ಹಾಳಾಗ್ಬಿಟ್ಟಿದೆ, ಮಡಚಿಬಿಟ್ಟಿದ್ದೀವಿ ಸರ್, ಹಿಂಗೆ ಮುದ್ರಬಿಟ್ಟಿದೆ ನೋಟು ಅಂತಂದರೆ ₹600 ಸಿಗುತ್ತೆ. ಪರವಾಗಿಲ್ಲ ಸರ್, ಒಂದು ರೇಂಜ್ಗಿದೆ, ಎಕ್ಸ್ಟ್ರಾ ಪೆನ್ ಕಂಡೀಷನ್ ಅನ್ಬೋದು, ಜಾಸ್ತಿ ಪೆನ್ ಮಾರ್ಕೆಲ್ಲ ಏನಿಲ್ಲ, ಸ್ವಲ್ಪ ಫೋಲ್ಡ್ ಆಗಿದೆ, ಫೋಲ್ಡ್ ಇದೆ ಅಂತ ಅಂದರೆ ಅದಕ್ಕೆ ಒಂದು ₹800 ಅಷ್ಟು ಸಿಗುತ್ತೆ ಸರ್. ಇದು ಈ ಒಂದು ಸ್ಪೆಷಲ್ ನೋಟುಗಳ ಸ್ಪೆಷಲ್ ವಿಡಿಯೋ. ಆ್ಯಕ್ಚುಲಿ ಈ ನೋಟುಗಳನ್ನ ನಾನು ರಿಸೀವ್ ಮಾಡ್ಕೊಂಡಿದ್ದು ನಿನ್ನೆ. ನಮ್ಮ ವೀಕ್ಷಕರಿಗೆ ತಲುಪಿಸ್ಬೇಕು ಇದನ್ನು ವಿಡಿಯೋನ ಅಂತ ಹೇಳಿ ಇಮಿಡಿಯೇಟಾಗಿ ಮಾಡ್ತಾ ಇರುವಂಥದ್ದು. ಆ್ಯಕ್ಚುಲಿ ಪವರ್ ಕೂಡ ಇಲ್ಲ, ಹಂಗಾಗಿ ನಾನು ಟಾರ್ಚ್ ಲೈಟ್ ಹಾಕ್ಕೊಂಡು ಮಾಡ್ತಾ ಇರುವಂಥದ್ದು ಈ ಒಂದು ವಿಡಿಯೋನ. ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ. ಈ ರೀತಿಯ ಫ್ಯಾನ್ಸಿ ನಂಬರ್ಗಳಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಕಂಪ್ಲೀಟ್ ಫ್ಯಾನ್ಸಿ ನಂಬರ್ ಇರಬೇಕು. ಅಂಥ ನೋಟುಗಳಿಗೆ ಖಂಡಿತವಾಗ್ಲೂ ಬೆಲೆ ಇರುತ್ತೆ, ಡಿಮ್ಯಾಂಡ್ ಇರುತ್ತೆ. ಸೊ ಸೆಟ್ ಇದ್ದರೆ ಇನ್ನೂ ಒಳ್ಳೆಯದು. ಆದಷ್ಟು ಸೆಟ್ಗಳಲ್ಲಿ ನೋಟುಗಳನ್ನು ಕಲೆಕ್ಟ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.